ದರ್ ಸಲ ಹೇಳ್ತಿದ್ದಾರೆ ಈ ಸಲ ಕಪ್ ನಮ್ದೆ ನಮ್ದು, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದು. ದಟ್ ಈಸ್ ಒನ್ ಬಿಲೀಫ್. ನೀವು 2 ಮ್ಯಾಚ್ ನೋಡಿದಾರ, ಪಾಸ್ಟ್ 2 ಮ್ಯಾಚು. ಸೊ 2 ಮ್ಯಾಚ್ ನೋಡಿದ್ರೆ ದಟ್ ಈಸ್ ಅ ಡೆಫಿನೆಟ್ಲಿ ಥಿಂಗ್ ದಟ್ ಅವ್ರು ವಿನ್ ಆಗತ್ತಾರೆ. ನೋಡಿ, ನಾವು ದರ್ ಸಲ ಹೇಳ್ತಿದ್ದಾರೆ ಈ ಸಲ ಕಪ್ ನಮ್ದೆ ನಮ್ದು, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದು. ನನ್ನ ಫೇವ್ರೇಟ್ ಪ್ಲೇಯರ್ ಅಂತ ಯಾರಿಲ್ಲ, ನನ್ನ RCBನೇ ಫೇವ್ರೇಟ್. ನನಗೆ ಎಲ್ಲರೂ ಫೇವ್ರೇಟು. ನಾನು ಏನು ಬೇಕಾದ್ರೆ RCBನೇ ನನ್ನ ಫೇವ್ರೇಟು. ಯಾಕಂದರೆ ಎಲ್ಲ ಪ್ಲೇಯರ್ಸ್ ಎಲ್ಲರೂ ನೋಡಿ, ಒಬ್ಬ ಇಫ್ ವಿರಾಟ್ ಕೊಹ್ಲಿ ಪ್ಲೇಸ್ ಅ ಗುಡ್ ಇನ್ನಿಂಗ್ಸ್ ದೆನ್ ಅವ್ರ ಬೌಲರ್ಸ್ ಲೈಕ್ ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಸುಯೇಶ್ ಶರ್ಮಾ, ಲೈಕ್ ಅವರೆಲ್ಲರೂ ಇರ್ತಾರೆ. ಲೈಕ್ ಇಟ್ಸ್ ಅ ಟೀಮ್ ಗೇಮ್. ಸೊ ಎಲ್ಲರೂ ಒಳ್ಳೇದಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಎ ಫೇವ್ರೇಟ್ ಪ್ಲೇಯರ್. ಎಲ್ಲರೂ ತಮ್ಮಲ್ಲಿ ಎಲ್ಲರೂ ಕೊಡ್ತಾರೆ. ಬೆಂಗಳೂರು ಅಂತ RCB ಒಂದು ಇಮೋಷನ್ನು. ಧೋನಿ ಪ್ಲೇಯರ್ ನೋಡಿ ಫಾಲೋ ಮಾಡಲ್ಲ ನಾವು, RCB ನೋಡಿ, ನಾಟ್ ವಿರಾಟ್ ಕೊಹ್ಲಿ ನೋಡಿ ಮಾಡಲ್ಲ. RCB ಇಮೋಷನ್. ಇವಾಗ ನಾಳೆಗೆ ವಿರಾಟ್ ಕೊಹ್ಲಿ ಹೋಗ್ತಾರೆ ಅದಂದ್ರೆ ನಾವು RCB ಫಾಲೋ ಮಾಡಬಾರ್ದಾ? ಹಂಗಿರಲ್ಲ. ಲೈಕ್ ಇಟ್ಸ್ ಎ ಇಮೋಷನ್. RCB ಇಸ್ RCB. ಇಟ್ಸ್ ಎ ಇಮೋಷನ್, ಇಟ್ಸ್ ಎ ಫೀಲಿಂಗ್, ಇಟ್ಸ್ ಎವ್ರಿಥಿಂಗ್. ಹಾಂ, ಫೈನಲಿ ಏನು ಹೇಳ್ತಾರೆ ಅಂದರೆ ಈ ಸಲ ಕಪ್ ನಮ್ಮದು, ನಾವು ಮಾಡ್ತೀವಿ. ಈ ಜಂಡ ಹೆಂಗೆ ಭಾರತದಲ್ಲಿ ರೋಹಿತ್ ಶರ್ಮಾ ಹಾಕಿದಾನಲ್ಲ, ನಾವು ಚಿನ್ನ ಸಮಯದಲ್ಲಿ ಬಂದು ಹಿಂಗೆ ಹಾಕ್ತೀವಿ. ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ವಿರಾಟ್ ಕೊಹ್ಲಿಗೋಸ್ಕರ. ಪಕ್ಕ ಗೆಲ್ತಾರೆ. 2 ಮ್ಯಾಚ್ ಕಂಟಿನ್ಯೂಸ್ ಆಗಿದ್ದವ್ರೆ. ಈ 3rd ಮ್ಯಾಚು ಪಕ್ಕ ಗೆಲ್ತಾರೆ GT ಜೊತೆ. ಟ್ರೋಫಿ ಅದು ಯಾವಾಗ ಗೆಲ್ತಾರೆ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಪಕ್ಕ ಗೆದ್ದೇ ಗೆಲ್ತಾರೆ ಈ ಸತಿ. ಈ ಸಲ ಕಪ್ ನಮ್ದೆ. ಹೌದು ತುಂಬ ಇದೆ. ಏನು ಹೇಳಬೇಕು ಅಂದರೆ ಎಕ್ಸೈಟ್ ಎಷ್ಟಿದೆ ಅಂದರೆ ಅದನ್ನು ಮನಸ್ಸಿಂದ ಹೊರಗಾಕಕ್ಕೆ ಯಾವ ರೀತಿ ಹೊರಗಾಕ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಒಂದು ವೇಳೆ RCB ಇವರು ಈ ಸರಿ ಕಪ್ಪೇನೋ ಗೆದ್ದರೆ, ಈ 5 ಸರಿ ಕಪ್ ಗೆದ್ದಿರೋ, 4 ಸರಿ 3 ಸರಿ ಕಪ್ ಗೆದ್ದಿರೋ ನದಿಗಳೆಲ್ಲ ಹರಿತಾವಲ್ಲ, ಅದೆಲ್ಲ ಈ ದೊಡ್ಡ RCB ಸಮುದ್ರಕ್ಕೆ ಬಂದು ಸೇರ್ಕೊಂಡವೆ. ಅದೊಂದು ಸರಿ ಉಕ್ಕಿದ್ರೆ, ಸಮುದ್ರ ಉಕ್ಕಿದ್ರೆ ಏನಾಯ್ತದೆ ಹೇಳಿ ನೋಡೋಣ. ಸುನಾಮಿ ಉಕ್ಕಿದ್ರೆ ಒಂದು ಸರಿ ಏನಾಯ್ತದೆ ಹೇಳ್ರಿ? ಧ್ವಂಸ. RCB ಗೆದ್ರೆ ಬೆಂಗಳೂರು ಮನೆಗೂ RCB ಬಾವುಟ ಫ್ಲಾಗ್ ಹಾಕ್ಸ್ಬಿಡ್ತಾರೆ. ಬೆಂಗಳೂರು ಪೂರ್ತಿ ಬೆಂಗಳೂರಲ್ಲಿ ಎಷ್ಟು ಮನೆಗಳವೋ, ಕರ್ನಾಟಕದಲ್ಲಿ ಎಷ್ಟು ಮನೆಗಳವೋ ಅಷ್ಟು ಮನೆಗಳ ಮೇಲೆ ಒಂದೊಂದು RCB ಫ್ಲಾಗ್ ಇರ್ತದೆ. ಆಪೋಸಿಟ್ ಅವರು ಫ್ಲಾಗ್ ಹಾಕ್ಸ್ಬಿಡ್ತಾರೆ ಅವತ್ತು. ಅಯ್ಯೋ ಬೇಡ ಕಣಪ್ಪ ಇವ್ರು ಸವಾಸ ಸುಮ್ಮನೆ ಅಂದ್ಬಿಟ್ಟು ಬೈಕೆ ಫ್ಲಾಗ್ ಹಾಕ್ಸ್ಬಿಡ್ತಾರೆ. ಅಯ್ಯೋ ಇರಲಿ ನಮ್ಮದು ಒಂದು ಕಾನ್ಫಿಡೆನ್ಸ್. ಎಲ್ಲ ವರ್ಷದಲ್ಲಿ ಇರ್ತೀವಿ. ಕೆಲವು ಅಡ್ಡದಿಟ್ಟು ಏನೋ ಆಗುತ್ತವೆ, ಅವು ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಎಲ್ಲ ವರ್ಷನೂ ಈ ವರ್ಷ ಮಾತ್ರ ಕಾನ್ಫಿಡೆನ್ಸ್ ಅಂತೇನಿಲ್ಲ, ಎಲ್ಲ ವರ್ಷನೂ ಕಾನ್ಫಿಡೆನ್ಸಲ್ಲೇ ಆಡ್ತಾರೆ. ರಜತ್ ಪಟ್ಟಿದಾರ್. ಹಾಂ, ಈ ವ್ಯಕ್ತಿ ಬೇಡ ಅಂದಿದ್ದ ವ್ಯಕ್ತಿನ ಒಂದು ಅವಕಾಶ ಕೊಟ್ಟು ಆಡಿಸಿ, ಅವರ ಪ್ರತಿಭೆನ ಗುರುತಿಸಿ, ಅದನ್ನು ಪ್ರತಿಭೆನ ಹೊರಗಾಕಿ ಆ ಟೀಮಲ್ಲಿ ಇದ್ದು ಆ ಟೀಮ್ಗೋಸ್ಕರ ಆಡಿ, ಪರವಾಗಿಲ್ಲ ಈ ವ್ಯಕ್ತಿ ಹತ್ರ ಏನೋ ಒಂದು ಇದೇ ಕಲೆ ಅಂತ ಇವತ್ತು ನಾಯಕತ್ವದ ಸ್ಥಾನ ಅವರು ಕೊಟ್ಟಿದ್ದಾರೆ. ಅದರಲ್ಲೂ ಇನ್ನೂ ಹೆಚ್ಚಾಗಿ ನಮ್ಮ DK ಯಾರಲ್ಲಿ DK ಅಂದರೆ ಹಾಂ, ಅವರು ಕೋಚಿಂಗು ಯಾವ ತಂಡದವರು, ಅವರು CSK ತಂಡದವರು. ಹಾಂ, ಮರ್ಮಗಳೆಲ್ಲ ಕಲ್ತ್ಕೊಂಬಂದ್ಬಿಟ್ಟವ್ರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ರೋಷವಾಗಿ ಆಡಬೇಡಿ, ಆವೇಶವಾಗಿ ಆಡಬೇಡಿ, ಆರಾಮಾಗಿ ಆಡಿ. ಈಗ ನಾವು ಮೀನು ಹಿಡಿಬೇಕು ಅಂದ್ರೆ ತಾಳ್ಮೆ ಇಡಬೇಕು ಮೇಡಮ್. ಕಪ್ ಗೆಲ್ಲಬೇಕು ಅಂದ್ರೆ ತಾಳ್ಮೆ ಇಡಬೇಕು. ಗೋ ಅಂತ ಬಡ್ಕೊಂಬಿಟ್ರೆ ಕಪ್ ಬರಲ್ಲ. ಅಚ್ಚುಕಟ್ಟಾಗಿ ಆಡಿದ್ರೆ ಕಪ್ ಬರ್ತದೆ. ಈಗ ಆಡಿಸ್ತವ್ರೆ ನೋಡಿ, 2 ಮ್ಯಾಚ್ ಆಡಿಸವ್ರೆ. ಪಾಪ CSB ಅವ್ರಿಗೆ ಅವ್ರ ಮನೆಗೆ ಹೋಗಿ ಅವ್ರು ಕೊಡಿದವ್ರೆ, ಕೋಲ್ಕತ್ತಾ ಅವ್ರ ಮನೆಗೆ ಹೋಗಿ ಅವ್ರು ಕೊಡಿದವ್ರೆ. ಈಗ ಗುಜರಾತ್ ಅವ್ರು ನಮ್ಮ ಮನೆ ಕರ್ಕೊಂಬಂದ್ರೆ ಇವ್ರು ಹೊಡಿತಾರೆ ಇವತ್ತು. ಅದೆಲ್ಲ ಕಾಮನ್. ಒಂದು ಸೆಕೆಂಡು, ನಿಮಗಿಲ್ವಾ? ನನಗೂ ಇದೆ, ನಾನು RCB ಸರಿ, ಹಂಗಿದ್ರೆ ಪಕ್ಕ ಇದೆ. ಇವತ್ತು RCB ಪಕ್ಕ ಮ್ಯಾಚ್ ಹೊಡಿತಾರೆ, ಕಪ್ಪು ಹೊಡಿತಾರೆ. ಹೆಂಗೆ ಆಡ್ತಾರೆ ಅಂದರೆ RCB ಇವರು ಯಾಮೆದು ಮಲದು ಕತೆ ಕೇಳಿದ್ದೀರಾ? ಗೊತ್ತಲ್ವಾ? ನಮ್ಮ RCB ಇವ್ರು ಮೊದಲು ಹಂಗೆ ಫಸ್ಟು ಮಲ ಹೊಡೋದು ಜಲ ಅಂತ ಓಡ್ಬಿಟ್ರು. ಅವ್ರಿಗೆ ಗೊತ್ತಾಯಿತು ಓಡಬಾರ್ದು, ಟಯರ್ಡ್ ಆಯ್ತದೆ, ಟ್ರಸ್ಟ್ ಆಯ್ತದೆ, ಅದನ್ನು ಅದು ದೇಹಕ್ಕೆ ಇದಾಗಲ್ಲ. ಸುಧಾರಿಸ್ಕೊಳ್ಳೋಕ್ಕೆ ಸೋಲ್ತಾಯಿದ್ರು. ಅವ್ರಿಗೆ ಗೊತ್ತಾಗೋಯ್ತು, ಓಹೋ ಇನ್ನು ನಾವು ಸುಧಾರಿಸ್ಕೊಂಡಿದ್ರೆ ಇನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಥರ ನಾಲ್ಕು ಒಂದೊಂದೇ ಗೆದ್ಕೊಂಡೋಯ್ತು. ಆಮೇಲೆ ಥರ ಹೋದ್ರೇ ಗೆಲ್ಲಕ್ಕಾಗೋದು. ಮಲದ ಥರ ಹೋದ್ರೆ ಅಲ್ಲಿ ಯಾವ ನರಿಗಳು ಬಗ್ದು ಹಾಕೊಂಡ್ಬಿಡ್ತಾವೆ ಸೈಡ್ಗೆ, ಯಾವುದೋ ಹೊಡ್ತಾ ತಡಿ ಅಂತ.
ಗೆಲ್ತಾರಾ ಮ್ಯಾಚ್? ಗೆಲ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಗೆಲ್ತಾರೆ. ಮೊನ್ನೆ 2 ಮ್ಯಾಚ್ ಗೆದ್ದಿದ್ದಾರೆ, ಈ ಮ್ಯಾಚು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಮ್ಯಾಚ್ ನೋಡೋಣ ಅಂತ ಬಂದಿದ್ದೀವಿ. ಯಾವ ಪ್ಲೇಯರ್ಸ್ ನೋಡಿ ನಿಮ್ಗೆ ನಂಬಿಕೆ ಬಂದಿದೆ ಓಕೆ ಇವರಿಂದ ನಾವು ಗೆಲ್ಲಬಹುದು ಅಂತ ಹೇಳಿ? ನಮಗೆ ಕ್ಯಾಪ್ಟನ್ ಪಟ್ಟಿದಾರ, ವಿರಾಟ್ ಕೊಹ್ಲಿ, ಮತ್ತು ಇದೆಲ್ಲ ಇವರು ಫಿಲ್ ಸಾಲ್ಟು ಲಿವಿಂಗ್ಸ್ಟೋನು ಇವ್ರ ಮೇಲೆಲ್ಲ ನಂಬಿಕೆ ಇದೆ. ಸೊ ಈ ಸರಿ ಟ್ರೋಫಿನೂ ಗೆಲ್ತಾರೆ RCB ಅವರು ಅಂತ ಏನಾದ್ರು ಕಾನ್ಫಿಡೆನ್ಸ್? ಟ್ರೋಫಿ ಗೆಲ್ಬೇಕು ಮೇಡಮ್ ಈ ಸಲ ಅವರು. ಗೆದ್ರೆ ಯಾವ ಥರ ಇರುತ್ತೆ ಸೆಲೆಬ್ರೇಷನ್? ಸೆಲೆಬ್ರೇಷನ್ ಚೆನ್ನಾಗಿರ್ತಾರೆ ಮೇಡಮ್. ಕರ್ನಾಟಕ ಅಭಿಮಾನ ಗೆಲ್ಲೇಬೇಕು ಈ ಸಾರಿ.